ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಮಟನ್ ಬಿರಿಯಾನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲೂ ತಿಂದಿರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಇದಕ್ಕೆ ಬೇಕಾಗಿರೋ ಒಂದು ಮಸಾಲನ ರುಬ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಚಕ್ಕೆ, ಲವಂಗ, ಯಾಲಕ್ಕಿ, ಸ್ವಲ್ಪ ಮೆಣಸನ್ನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನಿವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೋಡಿಕೊಂಡು ಹದವಾಗಿ ನೀವು ಎಷ್ಟು ಮಾಡ್ತಾಯಿದ್ದೀರಾ ಅಷ್ಟಕ್ಕೆ ಹಾಕ್ಕೊಳ್ಳಿ. ಅದು ಕೈ ಜಾರಿ ಸ್ವಲ್ಪ ಬಿದ್ದೋಯ್ತು. ನೋಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಆಯಿತು ಏನೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಮೆಥಡಲ್ಲಿ ಮಾಡಿದ್ರೆ ಬಿರಿಯಾನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಮತ್ತೆ ಮಾಡ್ಕೊಂಡು ತಿಂತೀರಾ. ತುಂಬ ಸಿಂಪಲ್ಲು, ತುಂಬ ರುಚಿ ಚೆನ್ನಾಗಿರುತ್ತೆ. ಮತ್ತು ಎಕ್ಸ್ಟ್ರಾ ನಾವೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನೊಂದು 2 ಹಸಿಮೆಣಸಿನ್ಕಾಯಿ ಮುರಿದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಮುಚ್ಚಿಬಿಟ್ಟು ಎಲ್ಲ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು 1/4 kgಗಿಂತ ಸ್ವಲ್ಪ ಜಾಸ್ತಿ ಮಟನ್ ಬಳಸ್ತಾ ಇದ್ದೀನಿ. ಸೊ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಮೊದಲನೇದಾಗಿ ತುಪ್ಪ ಹಾಕ್ಕೊಂಬಿಡ್ತೀನಿ. ಸೊ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ತುಪ್ಪ ಬರೀ ತುಪ್ಪದಲ್ಲೇ ಕೂಡ ನೀವು ಮಾಡ್ಬೋದು. ಸ್ವಲ್ಪ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ನೋಡಿಕೊಂಡು ಅಷ್ಟಷ್ಟು ಪ್ರಮಾಣದಲ್ಲಿ ನೀವು ಬಳಸ್ಬೋದು. ನಾನು ಈ ಮೆಥಡಲ್ಲಿ ಯಾವಾಗೂ ಮಾಡ್ತೀನಿ. ನಮ್ಮಮ್ಮ ಕಲಿಸ್ಕೊಟ್ಟಿರೋ ಅಂಥದ್ದು. ಯಾವಾಗೂ ಇದೇ ಥರ ಮಾಡ್ತೀನಿ. ಈ ಥರ ಬಿಟ್ಟರೆ ಬೇರೆ ಥರ ನಾನು ಬಿರಿಯಾನಿ ಮಾಡೋಕ್ಕೆ ಹೋದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ. ಪರ್ಸ್ನಲಿ ನನಗೂ ಕೂಡ ಇಷ್ಟ ಆಗೋಲ್ಲ. ಈ ಮೆಥಡಲ್ಲೇ ತುಂಬ ರುಚಿಯಾಗಿ ಬರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ. ಫ್ರೀ ಅಲ್ವಾ ಲೈಕ್ ಮಾಡೋದು. ಸೊ ಲೈಕ್ ಮಾಡಿ, ಓಕೆನಾ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾರಾದರೂ ಟ್ರೈ ಮಾಡಿದ್ರೆ ಮತ್ತೆ ನೀವು ಲೈಕ್ ಮಾಡೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ಫುಲ್ಲು ನೀಟಾಗಿ ನೋಡಿಕೊಂಡು ಅದೇ ರೀತಿ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ 2. ಸೊ ಬಿರಿಯಾನಿ ರೆಸಿಪಿ ಆಗಿರೋದ್ರಿಂದ ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವೇನು ಮೊದಲು ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಕೂಡ ಈಗ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ನಾವು ರೋಸ್ಟ್ ಮಾಡ್ಕೋಬೇಕು. ಅದು ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಏನೆಲ್ಲ ಇದೆಯಲ್ಲ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕೆಲವರು ಈರುಳ್ಳಿ ಹಾಕಿದ ಮೇಲೆ ಮಸಾಲ ಹಾಕ್ಕೊಳ್ತಾರೆ. ನಿಮ್ಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಹಾಕ್ಕೋಬೋದು. ನಾನು ಮೊದಲೇ ಹಾಕ್ಕೊಳ್ತೀನಿ, ಯಾಕಂದರೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೋದು ಅಂತ ಮೊದಲೇ ಮಸಾಲನೇ ಹಾಕ್ಕೊಂಬಿಡ್ತೀನಿ. ನಾನೇನು ಈ ಮೆಥಡಲ್ಲಿ ಮಾಡಿದ್ದೀನಲ್ಲ, ಈ ಮೆಥಡಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕಲರೆಲ್ಲ ಚೇಂಜ್ ಆಗಿದೆ. ನೀವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಮಾಡ್ತೀರೋ ಬಿರಿಯಾನಿ ಅಷ್ಟು ರುಚಿಯಾಗಿ ಬರುತ್ತೆ. ಹಾಗೆ ಇದಕ್ಕೆ ಸ್ಲೈಸ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಆನಿಯನ್ಸ್ ಇಷ್ಟಪಟ್ಟರೆ ಹಾಕ್ಕೋಬೋದು, ಹಾಗಂತ ತುಂಬ ಜಾಸ್ತಿ ಹಾಕ್ಕೋಬೇಡಿ. ಬಿರಿಯಾನಿ ತುಂಬ ಸ್ವೀಟ್ ಆಗಿಬಿಡುತ್ತೆ. ಒಂದು ದೊಡ್ಡ ಈರುಳ್ಳಿ ಹಾಕ್ಕೋಬೋದು, ಅಥವಾ 1-2 ಚಿಕ್ಕ ಈರುಳ್ಳಿ ಕೂಡ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನೀವು ಪ್ರಪಂಚದಲ್ಲಿ ಯಾವ ಬಿರಿಯಾನಿ ತಿಂದರೂ ಇಷ್ಟು ರುಚಿಯಾಗಿರಲ್ಲ, ಅಷ್ಟು ರುಚಿಯಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಎಲ್ಲೂ ಈ ಥರ ಟೇಸ್ಟ್ ಮಾಡಿಲ್ಲ. ನಾನು ದೊಡ್ಡ ಹೋಟೆಲ್ ಏನೇನು ನೇಮ್ ಮಾಡಿದೆ ಎಲ್ಲ ದೊಡ್ಡದಾಗಿ ಬಿರಿಯಾನಿಗಂತಲೇ, ಅಂಥ ಹೋಟೆಲ್ ಎಲ್ಲ ಕಡೆನೂ ನಾನು ರುಚಿ ನೋಡಿದ್ದೀನಿ. ಇಷ್ಟು ಚೆನ್ನಾಗಿರಲ್ಲ. ನಾನು ಜಂಬ ಅಂತ ಹೇಳ್ತಿಲ್ಲ, ಬಟ್ ನೀವು ಟ್ರೈ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆವಾಗ ಗೊತ್ತಾಗುತ್ತೆ. ಇದಕ್ಕೆ ನಾನು ಸ್ಲೈಸ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮ್ಮ ಹುಳಿ ಜಾಸ್ತಿ ಇಷ್ಟಪಡೋರು ಟೊಮೆಟೊ 1-2-3 ಹಾಕ್ಕೋಬೋದು. ನಾನಲ್ಲಿ ಒಂದು ದೊಡ್ಡ ಟೊಮೆಟೊನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹುಳಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಟೊಮೆಟೊ ಹಾಕ್ಕೋಬೋದು.
ನಾನು ಅಷ್ಟು ಜಾಸ್ತಿ ಹುಳಿ ಇಷ್ಟಪಡಲ್ಲ. ಎಲ್ಲ ನನಗೆ ಹದವಾಗಿ ಕರೆಕ್ಟಾಗಿದ್ದರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಅನಿಸ್ಬಿಡುತ್ತೆ. ಬೇಕಿದ್ದರೆ ನಾವು ನಿಂಬೆಹಣ್ಣು ಕೂಡ ಬಳಸ್ಬೋದು, ಅಥವಾ ಕೆಲವರು ಮೊಸರು ಬಜ್ಜಿ ಕೂಡ ಹಾಕ್ಕೊಳ್ತಾರೆ, ಅದು ಕೂಡ ನಾವು ಲಾಸ್ಟಲ್ಲಿ ಮಾಡಿಕೊಂಡು ಬಳಸ್ಕೋಬೋದು. ಹಾಗೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಬಿರಿಯಾನಿ ಮಾಡಿದ್ರೆ ಇದಕ್ಕೆ ಸೈಡ್ ಅಂತ ನಮ್ಮ ಮನೇಲಿ ಏನೂ ಕೇಳಲ್ಲ, ಅಷ್ಟು ಕರೆಕ್ಟಾಗಿರುತ್ತೆ ಎಲ್ಲ. ಸೊ ಹಾಗಾಗಿ ನಾನು ಅದೇ ಹದಕ್ಕೇ ಎಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಇದೇ ಥರ ಇಷ್ಟಪಡೋರಾದರೆ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿರಬೇಕು ಅಂದರೆ ಇಷ್ಟಿಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇನೆ. ಹಾಗೆ ಇದಕ್ಕೆ ಕೊತ್ತಂಬರಿ ಕಾಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಯಾವುದೂ ಈಗ ಪೌಡರ್ ಅಥವಾ ಹೋಲ್ ಸ್ಪೈಸಸ್ನ ಯಾವುದನ್ನು ಹಾಕ್ಕೊಂಡಿಲ್ಲ ಎಣ್ಣೆಗೆ. ಯಾಕಂದರೆ ನಾನು ಮಿಕ್ಸಿ ಮಾಡಿಕೊಂಡೆ ಸ್ಟಾರ್ಟಿಂಗ್ ಪೇಸ್ಟ್ನ ಏನು ಮಾಡ್ಕೊಂಡಲ್ಲ, ಅದಕ್ಕೇ ನಾನೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಹಾಗಾಗಿ ನಾನು ಎಕ್ಸ್ಟ್ರಾ ಸ್ಪೈಸಸ್ನ ಯಾವುದನ್ನು ಇಲ್ಲಿ ಬಳಸ್ತಾ ಇಲ್ಲ. ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳಿಕ್ಕೆ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ. ಸೊ ಇದಕ್ಕೆ ನಾವಿವಾಗ ಸ್ವಲ್ಪ ಬೇಯಿಸ್ಕೊಂಡಿರೋವಂಥ ಮಟನ್ನ ಹಾಕ್ಕೋಬೇಕು. ಮಟನ್ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ಬೇಗ ಬೇಯೋದಿಲ್ಲ. ಸೊ ಹಾಗಾಗಿ ನಾನು ಮಟನ್ನ ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು 3 ವಿಜಿಲಿಂದ 4 ವಿಜಿಲ್ನ ಕೂಗಿಸ್ಕೊಂಡಿದ್ದೀನಿ. ಸೊ ಆವಾಗ ಅದು ಸ್ವಲ್ಪ ಸ್ಮೂತಾಗಿರುತ್ತೆ. ಇದರಲ್ಲಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ನಾವು ಮಾಡ್ಕೋಬೋದು. ಹಾಗಂತ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಏನು ಮಸಾಲ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ವೆರಿ ಇಂಪಾರ್ಟೆಂಟು. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಇದನ್ನು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳಿಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ನೀವೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ರೆಸಿಪಿ ಬಂದಿದೆ ಅಂದರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಖಂಡಿತವಾಗ್ಲೂ ನೀವು ಇದೇ ಥರ ಟ್ರೈ ಮಾಡಿ, ಮರೀದೆ ಈ ರೆಸಿಪಿನ. ನೀವೆಲ್ಲರೂ ನಾನ್ ವೆಜ್ ಯಾರು ಇಷ್ಟಪಡ್ತೀರಾ, ಎಸ್ಪೆಷಲಿ ಯಾರು ಮಟನ್ ಬಿರಿಯಾನಿ ಇಷ್ಟಪಡ್ತೀರಾ ಅವ್ರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು. ತುಂಬ ಅಂದರೆ ತುಂಬಾ ಡೆಲಿಷಿಯಸ್ ರೆಸಿಪಿ ಇದು. ಸೊ ಹೀಗೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾನು ಸ್ವಲ್ಪ ಕುಕ್ ಮಾಡ್ಕೊತೀನಿ. ಅದಾದ ನಂತರ ನಾನು ಏನು ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ನೀವು ಯಾವುದಾದ್ರೂ ಅಕ್ಕಿನ ಇಲ್ಲಿ ಬಳಸ್ಬೋದು. ನೀವು ನಾರ್ಮಲ್ ಕೋಲಮ್ ರೈಸ್ ಬಳಸ್ಬೋದು, ಅಥವಾ ನೀವು ಮನೇಲಿ ಯಾವ್ದು ರೈಸ್ ಬಳಸ್ತೀರೋ ಅದನ್ನು ನೀವು ಇಲ್ಲಿ ಬಳಸ್ಬೋದು. ಬಿರಿಯಾನಿಗೆ ಅಂತಲೇ ಬಳಸೋವಂಥ ರೈಸ್ ಕೂಡ ನೀವು ಬಳಸೋದಾದರೆ ಅದು ಕೂಡ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ರೈಸ್ ಬಳಸ್ಬೋದು. ಏನೇ ರೆಸಿಪಿ ಮಾಡಿದರೂ ನಾವು ಮಾಡೋ ಮೆಥಡಲ್ಲಿರುತ್ತೆ, ನಾವು ಹಾಕುವಂಥ ಇಂಗ್ರೀಡಿಯೆಂಟ್ಸಲ್ಲಿರುತ್ತೆ. ಹಾಗೆ ಜೊತೆಗೆ ಸ್ವಲ್ಪ ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ರೆಸಿಪಿನೂ ಸೂಪರ್ ಡೂಪರ್ ಆಗಿರುತ್ತೆ. ಅದು ನನ್ನ ಭಾವನೆ. ಈಗ ಅಕ್ಕಿ ಹಾಕಿದ ನಂತರ ಅದನ್ನು ನೀಟಾಗಿ ಮಸಾಲೆ ಇರುತ್ತೆ ಅದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿನ ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಒಂದು 5 ಮಿನಿಟ್ಸ್ ತೊಳೆದು ನೀರಲ್ಲೇ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕಾಗುತ್ತೆ. ನೆನೆಸೋಕ್ಕೆ ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಇದು ಅಕ್ಕಿ ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿದ್ದೀನಿ. ಅದು ಒಂದು ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕಿಲ್ಲ ಅಂದರೆ ಅಕ್ಕಿ ಹಾಕಿರ್ತೀವಲ್ಲ ಅದು ತಳ ಹಿಡಿಯೋವಂಥ ಚಾನ್ಸಸ್ ಇರುತ್ತೆ. ಈ ಸಮಯದಲ್ಲಿ ಫ್ಲೇಮ್ನ ಲೋಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇಟ್ಕೊಂಡು ಅಕ್ಕಿನ ಮಿಕ್ಸ್ ಮಾಡಿ ಮುಚ್ಚಿ ಒಂದೇ ನಿಮಿಷ 30 ಸೆಕೆಂಡ್ಸು, 1 ನಿಮಿಷ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಬಿಟ್ಟಿದೆ ಅಷ್ಟೇನೆ. ಆಮೇಲೆ ಒಂದು ಮುಚ್ಚಳ ತೆಗೆದುಬಿಟ್ಟು ನಾವೇನು ಅಕ್ಕಿ ಬಳಸಿರ್ತೀವಲ್ಲ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಅಕ್ಕಿ ಬಳಸ್ತೀರಾ ಅದೆಷ್ಟು ನೀರು ತೊಗೊಳುತ್ತೆ ಅನ್ನೋದ್ರ ಮೇಲೆ ನೀವು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಉದುರಾಗಬೇಕಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿ ಬರಲಿ, ಸ್ಮೂತಾಗೂ ಇರಲಿ ಅನ್ನೋರು ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಮೆತ್ತಗೆ ಬೇಕು, ಸ್ಮೂತಾಗಿರಲಿ ಅನ್ನೋರು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಬಳಸಿದ್ದೀನಿ. ಹಾಗೆ ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಬೇಡ ಅನ್ನೋರು ಪೆಪ್ಪರ್ನ ನೀವು ಸ್ಕಿಪ್ ಮಾಡ್ಬೋದು. ಒಣಮೆಣ್ಸಿನ್ಕಾಯಿ ನೀವು ಪುಡಿನ ಹಾಕ್ಕೋಬೋದು, ಖಾರದ ಪುಡಿ ನೀವು ಹಾಕ್ಕೋಬೋದು. ನಾನು ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಸೊ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಲೈಟಾಗಿ ಕುದಿ ಬಂದಿದೆ. ಸೊ ಇವಾಗ ನೀಟಾಗಿ ಕುದಿ ಬಂದಿದೆ. ಆವಾಗವಾಗ ನಾವು ಮುಚ್ಚಳ ತೆಗೆದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಬಿರಿಯಾನಿ ಆಗಿರೋದ್ರಿಂದ ಹಾಗೆ ಬಿಟ್ಬಿಟ್ರೆ ತಳೆ ಹಿಡಿಯೋವಂಥ ಸಾಧ್ಯತೆ ಇರುತ್ತೆ. ನೀವು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಯಾವಾಗ ನೀರೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೋ ಆವಾಗ ಆ ಫ್ಲೇಮ್ನ ಲೋಗೆ ಇಟ್ಕೋಬೇಕಾಗುತ್ತೆ. ಹೀಗೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಈ ಟೈಮಲ್ಲೂ ಕೂಡ ನೀವು ಉಪ್ಪನ್ನು ಹಾಕ್ಕೋಬೋದು. ಈಗ ಮುಚ್ಚಿಟ್ಟು ನಾನು ಸ್ವಲ್ಪ ಹೊಂದ್ಕೊಳ್ಳಿಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಲ್ಲ, ಹೊಂದ್ಕೊಳ್ಳಿಕ್ಕೆ ಬಿಡ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ, ಉಪ್ಪನ್ನು ಮರೀದೆ ಈ ಟೈಮ್ ಆವಾಗ ಸ್ವಲ್ಪ ನೀರಿದ್ದಾಗಲೇ ಹಾಕ್ಕೊಳ್ಳಿ. ಫುಲ್ಲು ಎಲ್ಲ ನೀರು ಖಾಲಿ ಆದಮೇಲೆ ಹಾಕ್ಕೊಳ್ಳೋಕೆ ಹೋದರೆ ನೀಟಾಗಿ ಹೊಂದ್ಕೊಳ್ಳಲ್ಲ. ಉಪ್ಪು ಒಂದು ಕಡೆ
ಹಾಗೆ ಆಗಿಬಿಡುತ್ತೆ, ಒಂದು ಕಡೆ ಇರುತ್ತೆ ಒಂದು ಕಡೆ ಉಪ್ಪು ಆಗಿರಲ್ಲ, ಆ ಥರ ಆಗಿಬಿಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಸೂಪರಾಗಿ ಬಿರಿಯಾನಿ ಎಕ್ಸ್ಟ್ರಾಡಿನರಿಯಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟು ಅದಕ್ಕಿಂತ ಹೆಚ್ಚಿಗೆ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ನಾನು ಮಾಡಿರೋ ಮೆಥಡಲ್ಲೇ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟು ಚೆನ್ನಾಗಿ ನಾನ್ ವೆಜ್ ಪ್ರಿಪೇರ್ ಮಾಡೋರಾಗಿದ್ದರೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಹೇಗೆ ಬಂದಿರ್ಬೋದು ರೆಸಿಪಿ ಅಂತ. ಸ್ವಲ್ಪ ನೀರಿನ ಅಂಶ ಇದೆ ಅನಿಸಿದ್ದಕ್ಕೆ ಕಾರಣಕ್ಕೆ ನಾನು ಸ್ವಲ್ಪ ಅದನ್ನು ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಸ್ಟೀಮಲ್ಲಿ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ನೀರು ಆವಿಯಾಗಿದೆ, ಚೆನ್ನಾಗಿ ಬಿರಿಯಾನಿ ಆಗಿದೆ. ಸೊ ಇಷ್ಟೇ, ತುಂಬ ಈಸಿ, ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾಕೆ ಇಷ್ಟು ಸರಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಟ್ರೈ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಸರಿ ಹೇಳಿದೆ ಅಂತ. ಸೊ ಸೂಪರ್ ಡೂಪರ್ ರೆಸಿಪಿ ಆಗಿತ್ತು ಇವತ್ತಿಂದು. ನಿಮಗೆ ತುಂಬ ಇಷ್ಟ ಆಗಿದೆ ಎಲ್ರಿಗೂ ಅಂತ ಭಾವಿಸ್ತೀನಿ. ಮಟನ್ ಬಿರಿಯಾನಿ ಇಷ್ಟಪಡೋರು ಖಂಡಿತವಾಗ್ಲೂ ಮರೀದೆ ಈ ರೆಸಿಪಿನ ಟ್ರೈ ಮಾಡಿ. ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿತ್ತು, ಮುಟ್ಟೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಯಾಗಿತ್ತು. ಸೊ ನಾನು ಸಾಂಬಾರು ಮಾಡಿದ್ದೆ, ಮಟನ್ ಸಾಂಬಾರು, ಅದ್ರ ಜೊತೆ ಸೊ ಇದನ್ನು ಬ್ಯಾಟಿಂಗ್ ಮಾಡೋದಷ್ಟೇ. ಇವಾಗ ತುಂಬ ಚೆನ್ನಾಗಿ ರೆಸಿಪಿ ಬಂದಿದೆ. ಮಟನ್ ಸಾಂಬಾರು ಕೂಡ ನಾನು ಪೋಸ್ಟ್ ಮಾಡ್ತೀನಿ ನನ್ನ ಚಾನಲಲ್ಲಿ, ಅದನ್ನು ಕೂಡ ಮಿಸ್ ಮಾಡ್ತೀನಿ ನೋಡಿ, ಓಕೆನಾ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ದಯವಿಟ್ಟು ಮರಿಬೇಡಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.